ಇದೀಗ ಪ್ರಶ್ನೋತ್ತರದ ಅವಕಾಶವಿದೆ. ಬೆಳಗಿನಿಂದ ಇಲ್ಲಿಯವರೆಗೆ ನೀವು ಈ ಒಂದು ಗೋಷ್ಠಿಯ ಭಾಗವಾಗಿದ್ದೀರಿ. ನಿಮ್ಮಲ್ಲಿ ನಾವು ಒಂದು ಮಾತನ್ನು ಕೇಳಿಕೊಳ್ತೇವೆ. ಏನು ಅಂದರೆ, ಪ್ರಶ್ನೆಗೂ ನಮಗಿರುವ ಅವಕಾಶ ಸೀಮಿತ. ಮತ್ತೆ ಒಂದು ಅಂಶವನ್ನು ಇಲ್ಲಿ ಸ್ಪಷ್ಟಪಡಿಸ್ತೇವೆ. ಪ್ರಶ್ನ ಭಾವ ನಮ್ಮಲ್ಲಿ ಜಾಗೃತವಾದರೆ ವಿಷಯದ ಜೊತೆಗೆ ನಾವಿರ್ತೇವೆ. ಪ್ರಶ್ನೆ ಹುಟ್ಟಬೇಕು, ನಮಗೆ ಪ್ರಶ್ನೆ ಹುಟ್ಟುತ್ತಾ ಇರಬೇಕು, ಹುಟ್ಟುತ್ತಾ ಇರಬೇಕು. ಹಾಗೆ ಹುಟ್ಟುತ್ತಾ ಇದ್ರೆ ನಾವು ಜಾಗೃತರಾಗಿ ಎಷ್ಟೊತ್ತಿಗೂ ಕೂಡ ಸಜ್ಜನರ ಸಂಘವನ್ನ, ವಿದ್ವಾಂಸರ ಸನ್ನಿಧಾನವನ್ನ ಬಯಸ್ತಾ ಅವರೊಟ್ಟಿಗೆ ಇರ್ಲಿಕ್ಕೆ ಸಾಧ್ಯವಾಗುತ್ತೆ. ಈ ಭಾವವು ಪ್ರಬೋಧವಾಗಬೇಕು ಅನ್ನೋದು ಈ ಬಳಗದ, ಈ ವೇದಿಕೆಯ ಉದ್ದೇಶವಾಗಿತ್ತು. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ಪ್ರಶ್ನೆಗಳನ್ನು ನೀವು ಬರೆದುಕೊಡಿ ಅಂತ ಕೇಳಿದ್ವಿ. ಆದ್ದರಿಂದ ಸೀಮಿತ ಅವಧಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಶ್ನೆಗಳನ್ನು ನಾವು ನಿಮಗೆ ಉತ್ತರಿಸುವ ಪ್ರಯತ್ನ ಮಾಡ್ತೇವೆ. ಜೊತೆಗೆ ಇನ್ನೂ ಹೆಚ್ಚು ಪ್ರಶ್ನೆಗಳಿದ್ರೆ ಈ ಕಾರ್ಯಕ್ರಮದ ನಂತರ ಇಲ್ಲೆಲ್ಲ ವಿದ್ವಾಂಸರ ದೂರವಾಣಿ ಸಂಖ್ಯೆ ಇದೆ. ನೇರವಾಗಿ ಅವರ ದೂರವಾಣಿಗೆ ಕರೆ ಮಾಡಿ ನಿಮ್ಮ ಸಂದೇಹವನ್ನು ಇವತ್ತೂ ಕೇಳಬಹುದು, ನಾಳೆನೂ ಕೇಳಬಹುದು, ಕೇಳ್ತಾನೇ ಇರಬಹುದು. ಗೊತ್ತಿರುವಷ್ಟು ವಿಚಾರವನ್ನು ನಾವು ತಿಳಿಸೋಣ, ಗೊತ್ತಿಲ್ಲದೆ ಇದ್ದರೆ ಗೊತ್ತಿದ್ದವರನ್ನು ಕೇಳಿ ತಿಳಿಸೋಣ. ಆ ದಿಕ್ಕಿನಲ್ಲಿ ಒಟ್ಟು ಈ ಜ್ಞಾನ ಸತ್ರವೆನ್ನುವುದು ನಿರಂತರವಾಗಿ ಮುನ್ನಡೆಯಲಿ ಅನ್ನೋದು ಬಳಗದ ಒಂದು ಆಶಯವಾಗಿದೆ. ಇದು ಪುಣ್ಯಾಹಕ್ಕೆ ಸಂಬಂಧಪಟ್ಟಿದ್ದು. ಪುಣ್ಯಾಹಕ್ಕೆ ನಾವು ಕರೆಸುವ ಬ್ರಾಹ್ಮಣ ಪುರೋಹಿತರು ತಾವು ತಿಳಿಸುವ ರೀತಿಯಲ್ಲಿ ಅತಿ ಯೋಗ್ಯರು ಎಂದು ನಾವು ತಿಳಿಯುವುದು ಹೇಗೆ? ಕೃಷ್ಣ ರವಿಕುಮಾರ್. ಇಲ್ಲಿ ನಾವು ಎಂದರೆ ಪುಣ್ಯಾಹ ಮಾಡಿಸುವ ಮನೆಯವರು ಎಂದರ್ಥ. ಸಾಮಾನ್ಯವಾದ ನಿಯಮ ಅದು. ಆಚಾರೋಪಸಕ್ತಿಯಿಂದ ನಿಮ್ಮ ಕುಲಪುರೋಹಿತರು ಅವರ ಮೇಲೆ ವಿಶ್ವಾಸ ಇಟ್ಟು ನೀವು ಕರ್ಮಾಂಗವನ್ನು ಮಾಡಿಸುವುದು ಅಂತಾದರೆ ಅವರು ಅಂಥವರನ್ನು ಕರ್ಕೊಂಡು ಬರ್ತಾರೆ ಅಂತ ಅರ್ಥ. ಹಾಗಾಗಿ ಶ್ರಾದ್ದದಲ್ಲಿ ಬ್ರಾಹ್ಮಣರನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ದಾರೆ. ಬೇರೆ ಯಾವ ಪ್ರಕರಣದಲ್ಲೂ ಬ್ರಾಹ್ಮಣರನ್ನು ಪರೀಕ್ಷೆ ಮಾಡಲಿಕ್ಕಿಲ್ಲ, ಅದು ಒಂದು ದೋಷಕ್ಕೆ ಕಾರಣ ಆಗ್ಬೋದು. ಆ ದೃಷ್ಟಿಯಿಂದ ಶ್ರುತಿ ಸ್ಮೃತಿ ಇತ್ಯಾದಿಗಳನ್ನು ಅಧ್ಯಯನ ಮಾಡಿದಂಥವರನ್ನು ಉಪಸತ್ತಿ ಮಾಡಿ ಅವರಿಂದ ಕಾರ್ಯಗಳನ್ನು ಮಾಡಿಸಿಕೊಳ್ಳುವುದು ಒಳ್ಳೆಯದು ಅಂತ ಅಷ್ಟೇ ಹೇಳಬಹುದು. ಇದರಲ್ಲಿ ಒಂದು ವಿಷಯ ಅಂದರೆ, ಗೃಹಸ್ಥರಾದಂತಹ ನಮಗೆ ಒಂದು ಪ್ರಾಥಮಿಕವಾದಂತಹ ಪರಿಚಯ ಈ ಕಲಾಪಗಳ ಭಂಗಪಟ್ಟಂಗೆ ಇರಬೇಕು. ಪುಣ್ಯಾಹ, ನಾಂದಿ, ಸಾಮಾನ್ಯ ಜ್ಞಾನ ನಾವೇನು ಮಾಡಿಸುವಷ್ಟು ಸಾಮರ್ಥ್ಯ ಬೇಕಿಲ್ಲ. ಸಾಮಾನ್ಯ ಜ್ಞಾನ ಅಂಥವರು ಯಾವ ಥರ ಇದ್ದಾರೆ, ಕೂತ್ಕೊಂಡಿದ್ದಾರೆ, ಅವ್ರು ಎಷ್ಟು ಮೊಬೈಲ್ ಬಳಸ್ತಾರೆ, ಎಷ್ಟು ಸರಿ ನಶೆ ಆಗ್ತಾರೆ ಗೊತ್ತಾಗುತ್ತೆ. ಗುರುಗಳು ಅನುಭವ ಒಂದು ಈ ಕಾಂಟ್ರಾಕ್ಟ್ ಬೇಸಿಸ್ ಬಿಡಬೇಕು, ಡೈರೆಕ್ಟ್ ಕರೀಬೇಕು. ಮುಂದಿನ ಪ್ರಶ್ನೆ ಕೇಳ್ಬೋದಾ? ಶಾಸ್ತ್ರಗಳಲ್ಲಿ, ಸ್ಮೃತಿಗಳಲ್ಲಿ ಮಹಿಳೆಯರಿಗೆ ವೇದಾಧ್ಯಯನಕ್ಕೆ ಅಧಿಕಾರವಿದೆಯೇ? ಕೆಲವು ಜನ ಪುರೋಹಿತರು ಮಹಿಳೆಯರು ವೇದಾಧ್ಯಯನ ಹಾಗೂ ಪಾರಾಯಣಕ್ಕೆ ಅರ್ಹರಲ್ಲ ಎಂದು ವಾದಿಸುತ್ತಾರೆ. ಇದು ಅದೃಷ್ಟ ಫಲಕ್ಕೆ ಶಾಸ್ತ್ರ ಪ್ರಮಾಣ. ಶಾಸ್ತ್ರ ಉಪನೀತನಾದವರಿಗೆ ಇದೆ. ಈ ಉಪನಯನ ಯಾಕೆ ಬಿಟ್ಟು ಹೋಗಿತ್ತು ಅಂತ ನಾನು ಕೇಳಬೇಡಿ, ಉಪನಯನ ಮಾಡಬೇಕಾಗಿತ್ತು. ಇನ್ನೊಂದೇನು ಅಂದರೆ, ಮದುವೆಯನ್ನೇ ಉಪನಯನ ಸ್ಥಾನ ಅಂತ ಇಟ್ಕೊಂಡಿದ್ರು. ಮದುವೆ ಚಿಕ್ಕ ವಯಸ್ಸಲ್ಲಿ ಮಾಡ್ಕೋಬೇಕು. 8 ವರ್ಷಕ್ಕೆ ಮದುವೆ ಮಾಡಿಕೊಂಡ್ರೆ ಅವ್ರಿಗೆ ಮಂತ್ರ ಕಲಿಸ್ಬೋದು. ಈಗ ಅಲ್ಲಿ ಪತಿ ಸೇವಾ ಗುರುವಾಸ ಗೃಹಾರ್ಥೋ ಅಗ್ನಿ ಪರಿಕ್ರಿಯಾ ಅಂತ ಹೇಳಿದ್ದಾನೆ. ಗುರು ಯಾರು? ಪತಿ. ಅಂತರ ಬಿಡಬೇಕು. 2 ವರ್ಷ 3 ವರ್ಷ ಅಲ್ಲ, 12 ವರ್ಷ ಕನಿಷ್ಠ ಅಂತರ ಬಿಟ್ಟಿರಬೇಕು. ಚಿಕ್ಕ ವಯಸ್ಸಲ್ಲಿ ಹೆಣ್ಮಕ್ಳು ಮದುವೆ ಆಗಬೇಕು. ಆವಾಗ ಉಪನಯನ ಅಂತ ಮಾಡಿಕೊಂಡು ವಿವಾಹಂ ಏತದ್ವೈ ಪತ್ನಿಯೈ ವ್ರತೋಪನಯನಂ ಅಂತ ಆಶಾಸಾನಾಸೌಮಾನಾಸಂ ಪ್ರಜಾಗು ಸೌಭಾಗ್ಯಂತನೋಂ ಅಗ್ನೇರನುವ್ರತ ಭೂತ್ವಾ ಸನ್ನಹ್ಯೇಸೋ ಕೃತ ಯಾಕಂ ಅಂಥೇಳಿ ಮಾಡಬೇಕು. ಇನ್ನು ಇದರ ಮೇಲೆ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ. ಯಾಕೆಂದರೆ ಕಲಿತು ಹೇಳಬಾರ್ದು ಅಂತ ಹೇಳಲ್ಲ, ಫಲ ಉಂಟೋ ಇಲ್ವೋ ಅಂತ ಕೇಳಿದರೆ ಶಾಸ್ತ್ರವೇ ಅದೃಷ್ಟ ಫಲ ಪ್ರಮಾಣ. ಆದ್ದರಿಂದ ನಮ್ಮಲ್ಲಿ ಒಪ್ಪಲ್ಲ ಅವರು, ಶಾಸ್ತ್ರ ಫಲ ಒಪ್ಪಲ್ಲ. ಹೇಳಬಾರ್ದು ಅಂತ ನಾವು ಬಾಯಿ ಹಿಡಿಯೋಕ್ಕೆ ಬರಲ್ಲ. ಇಡೀ ಸಂವತ್ಸರ, ಮುಂದಿನ ಪ್ರಶ್ನೆ, ಇಡೀ ಸಂವತ್ಸರ ಅಂದರೆ 365 ದಿನಗಳು ಭಗವಂತನಿಗೆ ಹೊರತಾಗಿಲ್ಲ, ಎಲ್ಲ ಪರಮಾತ್ಮನಿಗೆ ಸೇರಿದ ಮೇಲೆ ಇದು ಮಂಗಳವಾದ ಮುಹೂರ್ತ ಅಥವಾ ಅಮಂಗಳ ಮುಹೂರ್ತ ಅಂತ ಹೇಳುವುದು ಸಮರ್ಪಕವೇ?
ಭಗವಂತನ ಸಾಮ್ರಾಜ್ಯದಲ್ಲಿ ಅಮಂಗಳ ಮುಹೂರ್ತ ಎಂಬುದುಂಟೆ. ಅದು ಮುಂದುವರೆದು ಇನ್ನೊಂದಿದೆ, ಈ ಮಂಗಳ ಅಮಂಗಳ ಮುಹೂರ್ತಗಳು ಮನುಜರಿಗೆ ಮಾತ್ರ ಸೀಮಿತವೇ ಅಲ್ಲ, ಎಲ್ಲ ಪ್ರಾಣಿಗಳಿಗೂ ಅನ್ವಯವೇ. ಶಾಸ್ತ್ರಗಳೆಲ್ಲ ಬುದ್ಧಿ ಇದ್ದವರಿಗೆ ಮಾತ್ರ, ಹೇಳಿದರೆ ಮನುಷ್ಯರಿಗೆ ಮಾತ್ರ. ಒಂದು ಯಾವ ನಕ್ಷತ್ರ ಚಕ್ರದಲ್ಲಿ ನಕ್ಷತ್ರ ಸ್ವರೂಪದಲ್ಲಿ ಶುಭ ಅಶುಭ ಅಂತ ಎರಡನ್ನು ಸೂಚಿಸ್ತಾರೆ ಶಾಸ್ತ್ರವನ್ನು ಒಪ್ಪಿದವರಿಗೆ. ಆದರೆ ಯಾವುದೋ ಒಂದು ಒಳ್ಳೆಯದು ಏನು ಪ್ರಕೃತಿಯಿಂದ ಬರುತ್ತದೆ ಅದು ನಮಗೆ ಅನಾಯಾಸವಾಗಿ ಸಿಗುವುದಿಲ್ಲ. ಅದನ್ನು ಪಡೆಯುವ ಯೋಗ್ಯತೆ ಇದ್ದರೆ ಅವನಿಗೆ ಮಾತ್ರ ಅದು ದಕ್ಕುತ್ತೆ. ತಗೊಳ್ಳುವುದು ಹೆಚ್ಚಿನ ಗುಣ, ಕೊಡುವಂಥದ್ದು ಮಾತ್ರ ಗುಣ ಅಂತ ತಿಳ್ಕೊಳ್ಳುವುದಲ್ಲ. ತಗೊಳ್ಳುವಂತಹ ಪುಣ್ಯವನ್ನು ಸ್ವೀಕರಿಸುವಂಥ ಯೋಗ್ಯತೆ ಇದ್ದರೆ ಮಾತ್ರ ಪುಣ್ಯ ಬರುತ್ತದೆ, ಅದೃಷ್ಟ ಬರುತ್ತದೆ, ಭಾಗ್ಯ ಬರ್ತದೆ. ಕೊಡುವವನು ದೊಡ್ಡವನು ಅಲ್ಲ, ತಗೊಳ್ಳುವವನು ಸಣ್ಣವನು ಅಲ್ಲ, ಅದು ವಿರುದ್ಧವಾಗಿಯೂ ಸಹ ಇರ್ತದೆ. ಆದ್ದರಿಂದ ಯಾರಿಗೆ ಅಂಥ ಪ್ರಜ್ಞೆಯಲ್ಲಿ, ಆ ಕರ್ಮದಲ್ಲಿ ಶ್ರದ್ಧೆಯಲ್ಲಿ ಮಾಡುತ್ತಾನೋ ಅವನಿಗೆ ಫಲಗಳು ಬರುತ್ತದೆ. ಆದರೆ ಯಾವುದೇ ಕರ್ಮವನ್ನು ಕೆಟ್ಟದು ಕೊಳ್ಳೇದು ಅಂತ ಆ ರೀತಿ ಹೇಳುದ, ಕರ್ಮದ ಬೇರೆ ಬೇರೆ ಸ್ವರೂಪಗಳನ್ನು ಹೇಳ್ತಾರೆ. ಇದು ಉಪ್ಪು ಇದೆ, ಇದು ಹುಳಿ ಇದೆ, ಇದು ಖಾರ ಇದೆ ಅಂತ ಹೇಳುತ್ತೆ. ಖಾರ ಇಷ್ಟವಾದವರಿಗೆ ಖಾರವನ್ನೇ ತಿನ್ಬೋದು, ಹುಳಿ ಇಷ್ಟವಾದವರು ಹುಳಿಯನ್ನೇ ತಿನ್ಬೋದು. ಅದರ ಸ್ವರೂಪವನ್ನು ಹೇಳುತ್ತೆ. ಆದರೆ ಅದನ್ನು ಮಿಕ್ಸ್ ಮಾಡುವಾಗ ಹೇಗೆ ಮಿಕ್ಸ್ ಮಾಡಿದರೆ ಹೇಗೆ ರುಚಿ ಇರ್ತದೆ ಅಂತ ಶಾಸ್ತ್ರ ಹೇಳುತ್ತೆ. ಮಿಕ್ಸ್ ಮಾಡುವುದು, ಮಾಡದೇ ಇರುವುದು, ಅನುಭವಿಸುವುದು, ಅನುಭವಿಸದೇ ಇರುವುದು, ಅದೆಲ್ಲ ನಿಮ್ಮ ಅದೃಷ್ಟ ಅಥವಾ ದೌರ್ಭಾಗ್ಯ ಅಥವಾ ನಿಮ್ಮ ಫಿಟ್ನೆಸ್ಸಿಗೆ ಮಾತ್ರ ಅದು ಸಂಬಂಧಿಸಿದೆ, ಹೊರತಾಗಿ ಆ ರಿಯಾಲಿಟಿಗೆ ಯಾವುದೂ ಸಂಬಂಧಿಸಿಲ್ಲ. ನೀವು ಪಾಸಿಟಿವ್ ಆದರೆ ನಿಮಗೆ ಪಾಸಿಟಿವ್ ವರ್ಲ್ಡ್ ಬರ್ತದೆ. ನೀವು ಸಭೆಯಲ್ಲಿ ನಗನಗುತ್ತಾ ಇದ್ದರೆ ನಿಮಗೆಲ್ಲ ನಗು ಸಿಗುತ್ತೆ, ಪ್ರೀತಿ ಸಿಗುತ್ತೆ. ನೀವು ಪೇಚು ಮುಖ ಹಾಕ್ಕೊಂಡಿದ್ರೆ ನಿಮಗೆ ಪೇಚು ಮುಖದ ಉತ್ತರಗಳು ಸಿಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಪ್ರಕೃತಿ ನೀವು ಏನು ಯಾವುದಕ್ಕೆ ಅರ್ಹರೋ ಅದನ್ನು ಮಾತ್ರ ಕೊಡುತ್ತದೆ. ನೀವು ಅನರ್ಹರಾದ್ದಕ್ಕೆ ಯಾವುದನ್ನು ಪ್ರಕೃತಿ ಯಾವುದನ್ನು ಫ್ರೀಯಾಗಿ ಕೊಡುವುದಿಲ್ಲ. ಅದೇ ರೀತಿ ಈ ಎಲ್ಲ ಪ್ರಕೃತಿಯ ನಿಯಮಗಳು ಆ ರೀತಿಯಾಗಿ ಇರ್ತದೆ. ಮುಂದಿನ ಪ್ರಶ್ನೆ, 27 ನಕ್ಷತ್ರಗಳಿವೆ, ಅದರ ಆಯ್ದ 12 ನಕ್ಷತ್ರಗಳ ಹೆಸರನ್ನು ಮಾಸಕ್ಕೆ ಇಟ್ಟಿದ್ದಾರೆ. ಯಾಕೆ ಹೀಗೆ? ಉಳಿದ ನಕ್ಷತ್ರಗಳನ್ನು ಏಕೆ ಪರಿಗಣಿಸಿಲ್ಲ? ಮಾಸದ ಹೆಸರುಗಳು ನಕ್ಷತ್ರಕ್ಕೆ ಇದೆ. 27 ನಕ್ಷತ್ರಗಳಲ್ಲಿ ಮಾಸಗಳಿಗೆ 12 ಆಯ್ದ 12 ನಕ್ಷತ್ರವನ್ನು ಮಾತ್ರ ಇಟ್ಟಿದ್ದಾರೆ. ಯಾಕೆ ಉಳಿದದ್ದನ್ನು ಇಟ್ಟಿಲ್ಲ ಅಂತ. ಚೈತ್ರ ವೈಶಾಖಾದಿ ಮಾಸಗಳಿಗೆ 12 ಮಾಸಗಳಿಗೆ ಯಾವ ಮಾಸದಲ್ಲಿ ಪೌರ್ಣಿಮಾ ತಿಥಿ ಬರುತ್ತದೋ ಆ ಪೂರ್ಣಿಮಾ ತಿಥಿಯಲ್ಲಿ ಯಾವ ನಕ್ಷತ್ರ ಇರ್ತದೋ ಆ ನಕ್ಷತ್ರದ ವ್ಯಾಪ್ತಿಯಲ್ಲಿ ಕೆಲವು ನಕ್ಷತ್ರಗಳನ್ನು ನಿರ್ಧರಿಸಿದ್ದಾರೆ. ಉದಾಹರಣೆಗೆ ಚಿತ್ರಾ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದರೂ, ಸ್ವಾತಿ ನಕ್ಷತ್ರ ಇದ್ದರೂ, ಅದರ ಹಿಂದೆ ಇದ್ದರೂ ಮುಂದೆ ಇದ್ದು ಅದನ್ನು ಚಿತ್ರ ಚೈತ್ರ ಮಾಸ ಅಂತ ಹೇಳ್ತೀವಿ. ಕೆಲವೊಮ್ಮೆ ಅಧಿಕ ಮಾಸ, ಶೂನ್ಯ ಮಾಸ ಅದು ಬಂದಿಲ್ಲ, ಅದೆಲ್ಲ ಸ್ವಲ್ಪ ಉಲ್ಟಾ ಪಲ್ಟಾ ಆಗ್ತಾ ಇರ್ತದೆ. ಅದರಿಂದ ಅದರ ಡಿಗ್ರಿಯನ್ನು ಹೇಳಿಲ್ಲ. ಆ ಒಟ್ಟು ಆ ನಕ್ಷತ್ರದ ವ್ಯಾಪ್ತಿ ಇಷ್ಟು ಎಂಬುದಾಗಿ ನಿರ್ಧರಿಸಿದ್ದಾರೆ. ಅದು ಆ ವ್ಯಾಪ್ತಿಯಲ್ಲಿ ಬಂದರೆ ಸಾಕು. ಅದು ಚಿತ್ರಾ ನಕ್ಷತ್ರದಲ್ಲಿ ಹುಣ್ಣಿಮೆ ಇಲ್ಲದಿದ್ದರೂ ಅದು ಚೈತ್ರ ಮಾಸವೇ, ಗೊತ್ತಾಯ್ತಲ್ಲ, ಆ ರೀತಿಯಲ್ಲಿ ಇರ್ತದೆ. ಮುಂದಿನದ್ದು, ಮಾನವ ಭಕ್ತಿ ಪೂರ್ಣವಾಗಿ ಬೆಳೆಸಿಕೊಳ್ಳಬೇಕು ಎನ್ನುತ್ತಾರೆ. ಆದರೆ ಎಲ್ಲ ಅಸುರರು ಭಕ್ತಿಯನ್ನು ಬಳಸಿ ವರ ಪಡೆದು ಕೆಟ್ಟದ್ದನ್ನೇ ಮಾಡಿದರು. ಹಾಗಾಗಿ ಬರೀ ಭಕ್ತಿಯಿಂದ ಅಲ್ಲ, ಜ್ಞಾನವೂ ಬೇಕು, ಸರಿ ತಪ್ಪು ನೋಡಲು. ಇದರಲ್ಲೂ ರಾವಣನಂಥವರು ಭಕ್ತಿ ಜ್ಞಾನ ಎರಡೂ ಇದ್ದು ಹೇಗೆ ಕ್ರೂರಿಯಾದ? ಅದಕ್ಕೆ 2 ಉತ್ತರವನ್ನು ಗ್ರಹಿಸಬಹುದು. ಒಂದು ಏನು ಅಂದರೆ, ಆಸುರಿ ಭಾವವೆನ್ನುವುದು ಜನ್ಮಜಾತವಾಗಿ ಬಂದಿರೋದು ಒಂದು. ಇನ್ನೊಂದು, ಆತನಿಗಿದ್ದಂತಹ ಶಾಪ, ಆತನಿಗಿರುವಂತಹ ಶಾಪವೂ ಕೂಡ ಅಲ್ಲಿ ಕಾರಣವಾಗುತ್ತದೆ. ಜನ್ಮಕ್ಕೆ ಒಂದು ಅದೃಷ್ಟ ಅಂತಿರ್ತದೆ, ಇಷ್ಟು ಭೋಗ ಅಂತಿರ್ತದೆ. ಆ ಭೋಗವನ್ನು ಭೋಗಿಸಲೇಬೇಕವನು. ಅವನು ಆ ಅದೃಷ್ಟವನ್ನು ಹುಟ್ಟು ಭೂಮಿಗೆ ಬಂದ ಅಂತಂದರೆ ಭಕ್ತಿ ಜ್ಞಾನ ಎರಡನ್ನೂ ಪಡೆದುಕೊಂಡ ನಂತರದಲ್ಲಿಯೂ ಅದೆರಡನ್ನು ಮರೆ ಮಾಡುವಷ್ಟು ಅಜ್ಞಾನ ಅವನಲ್ಲಿ ಇರ್ತದೆ ಅಂತಲೇ ಅರ್ಥ. ಹಾಗಾಗಿ ರಾವಣ ಭಕ್ತನೂ ಆಗಿದ್ದು ಜ್ಞಾನಿಯೂ ಆದಮೇಲೂ ಕೂಡ ಭಗವದ್ವೇಷವನ್ನು ಹಾಗೆ ಉಳಿಸ್ಕೊಂಡ. ಭಗವದ್ವೇಷವನ್ನು ಉಳಿಸ್ಕೊಳ್ಳುವಷ್ಟು ಅಜ್ಞಾನ ಆತನಲ್ಲಿ ಇತ್ತು ಅಂತ ಅರ್ಥ. ಇದನ್ನು ಬಿಟ್ಟು ಇದರ ಮುಂದಿನ ವಿಚಾರ ಇದ್ದರೆ ಅದನ್ನು ಸ್ವಾಮೀಜಿಯವರು ನಿರ್ವಹಿಸಬೇಕು.
ಜ್ಞಾನ ಭಕ್ತಿ ಅನ್ನೋದು ಇದೆಯಲ್ಲ, ಅದು ನಾವು ಅಂದ್ಕೊಂಡಾಗಲ್ಲ. ಭಕ್ತಿ ಅಂದರೆ ಹೊರಗಡೆ ಪೂಜೆ ಮಾಡೋದೇ ಭಕ್ತಿ ಅಲ್ಲ, ಒಳಗಡೆ ಇರುವ ಪರಮಾತ್ಮನ ಪ್ರೇಮಕ್ಕೆ ಭಕ್ತಿ ಅಂತ ಹೆಸರು. ಸರ್ವಾತ್ಮನಾದ ಪರಮಾತ್ಮನಲ್ಲಿ ಪ್ರೇಮ ಇದ್ದರೆ ಅವನ ಶೀಲವೂ ಚೆನ್ನಾಗಿರಬೇಕು. ಶೀಲ ಅಂದರೆ ಕ್ಯಾರೆಕ್ಟ್ರು. ಆಚಾರಹೀನಂ ನಪುನಂತಿ ವೇದಾಹ ಅಂತಿದೆ. ಯಾರು ಕ್ಯಾರೆಕ್ಟ್ರನ್ನು ಕೆಡಗಿಸ್ತಾರೋ ಅವರು ವೇದವೂ ಶುದ್ಧಿಗೊಳಿಸಲ್ಲ, ಭಕ್ತಿಯೂ ಶುದ್ಧಿಗೊಳಿಸಲ್ಲ. ಆದರೆ ನಾವು ಭಕ್ತಿಯನ್ನು ಕರಿತಾ ಇರೋದು ಬರೀ ಪೂಜಾ ಅಭಿಷೇಕ ಅಲ್ಲ. ತಪಸ್ ಮಾಡ್ದ ಅಂದರೆ ಅದು ಬಾಂಬ್ ಇಟ್ಕೊಂಡು ಹಾಗೆ. ವರ ಪಡ್ಕೊಳ್ಳೋದು ಅದೆಲ್ಲ ಬೇರೆ ವಿಚಾರ, ಅದು ಭಕ್ತಿ ಅಲ್ಲ. ಭಕ್ತಿ ಅನ್ನೋದು ಪರಮಾತ್ಮನೇ ನಮ್ಮವನು ಅನ್ನುವಂಥ ಪರಮ ಪ್ರೇಮ ಬರಬೇಕು, ಅಥವಾ ಪರಮಾತ್ಮನೇ ನಾನು ಅನ್ನೋದು. ಅದು ಸರ್ವಾತ್ಮ ಭಾವ ಆದ್ದರಿಂದ ಅಲ್ಲಿ ಯಾವ ದೋಷವೂ ಇರೋಲ್ಲ, ಒಳ್ಳೆಯ ಗುಣಗಳೇ ಬರುತ್ತೆ. ಗೀತೆಯಲ್ಲಿ ಹೇಳಿದ ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ, ಅಲ್ಲಿ ಎಲ್ಲೂ ಪೂಜೆ ಹೇಳೇ ಇಲ್ಲ ನೋಡಿ. 8 ಶ್ಲೋಕ ಹೇಳಿದ್ದಾನೆ. ಮೈತ್ರ ಕರುಣೇವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗಿ. ಆ ಭಕ್ತರಾದವರಿಗೆ ಖಂಡಿತ ಕೆಟ್ಟ ಆಚಾರ ಇರೋಲ್ಲ. ರಾವಣ ಭಕ್ತನಲ್ಲ, ರಾವಣ ಜ್ಞಾನಿಯೂ ಅಲ್ಲ. ಅಹಂಕಾರ ದರ್ಪ ಇತ್ತು ಅನ್ನೋ ಸರಿ, ದುರಾಚಾರಿಯಾಗಿದ್ದಾನೋ ಸರಿ. ಅದು ಅವನ ಮುಂದಿನ ಪುರಾಣದ ಕಥೆಯಲ್ಲಿ ಶಾಪ ಅದೆಲ್ಲ ಬೇರೆ ವಿಚಾರ. ನಮಗೆ ಪ್ರತ್ಯಕ್ಷವಾಗಿ ಕೇಳೋ ಕಥೆಯಲ್ಲಿ ರಾವಣ ದುಷ್ಟ, ಸಂದೇಹವೇ ಇಲ್ಲ. ಮುಂದಿನದ್ದು, ಹೆಣ್ಣು ಮಕ್ಕಳು ಓಂ ಹೇಳಬಾರದು ಎನ್ನುತ್ತಾರೆ, ಕೆಲವರು ಗೀತೆ ಓದಬಾರದು ಎನ್ನುತ್ತಾರೆ, ಕೆಲವರು ವೇದಮಂತ್ರ ಹೇಳಬಾರದು ಎನ್ನುತ್ತಾರೆ. ಇದು ಸರಿಯೇ? ಸ್ವಾಮಿಗಳಿಗೆ ಕೇಳುವಂಥ ಪ್ರಶ್ನೆ ಇದು ನೇರವಾಗಿ. ಹೆಣ್ಣುಮಕ್ಕಳು ವೇದ ಮಂತ್ರಕ್ಕೆ ಉಪನಯನ ಆಗಬೇಕು ಅಂತಾದ್ರಿಂದ ವೇದ ಮಂತ್ರದ ಬಗ್ಗೆ ಚರ್ಚೆ ಮಾಡೋಲ್ಲ ನಾನು, ಹೇಳಿ ಆಯಿತು. ಗೀತೆಯನ್ನು ಖಂಡಿತ ಹೇಳಬೇಕು, ಕಲ್ತ್ಕೊಳ್ಳೇಬೇಕು. ಬರೀ ಗೀತೆ ಇಲ್ಲ, ಅಷ್ಟು ಅವರಿಗೆ ಕೊಟ್ಟಿರೋದು. ವೇದವ್ಯಾಸರು ತಾವು ಬರೆದಿರೋ ಅಷ್ಟೂ ಪುರಾಣಗಳು, ಗೀತೆಗಳು, ಭಾರತಗಳು ಯಾರಿಗಾಗಿ ಬರೆದದ್ದು? ಹೆಂಗಸರಿಗೆ ಬರೆದದ್ದು. ಇವರು ಕದ್ದು ಎಲ್ಲ ನಂದು ನಂದು ಅಂತಾರೆ. ನಿಜವಾಗಿ ಹೇಳೋದಾದರೆ ಸಪ್ತಶತಿ ಹೆಂಗಸರೇ ಹೇಳಬೇಕು, ಗಂಡಸರು ಪಾರಾಯಣನೂ ಮಾಡಿಕೊಡ್ದು. ಅದು ನಿಮ್ಗೆ ಹೇಳಿಲ್ಲ, ನೀವು ಹೇಳಿದ್ದು ವೇದ ಬಿಟ್ಬಿಟ್ರು, ಅದನ್ನು ಹಿಡ್ಕೊಂಡ್ಬಿಟ್ರು. ಆದ್ದರಿಂದ ಹೆಂಗಸರಿಗೆ ಇಲ್ಲ ಅನ್ನೋ ತಪ್ಪು. ಗೀತೆಯನ್ನು, ಪುರಾಣಾದಿಗಳನ್ನು ಅಷ್ಟನ್ನು ಹೆಣ್ಣು ಮಕ್ಕಳು ಹೇಳಲೇಬೇಕು. ಈ ವೇದ ಮಂತ್ರಗಳನ್ನು ಹೇಳೋ ವಿಷಯದಲ್ಲಿ ನಾನು ಉಪನೀತರಾದವರಿಗೆ ಮಾತ್ರ ಅಂತ ಹೇಳಿದ್ದೀನಿ. ಅದನ್ನು ಇಲ್ಲಿ ಚರ್ಚೆ ಮಾಡಲ್ಲ. ಯಾಕೆ ಅಂದರೆ ಉಪನಯನ ಎಲ್ರಿಗೂ ಯಾಕಿಲ್ಲ ಅಂತ ಪ್ರಶ್ನೆ ಬರುತ್ತೆ, ಅದು ಮುಂದಕ್ಕೆ ಹೋಗುತ್ತೆ. ಈಗ ಸದ್ಯ ಯಾರು ಕಲಿಬೇಕೋ ಹೆಣ್ಮಕ್ಳು ಚಿಕ್ಕವ್ರು ಬರಲಿ, ನಾವು ಪಾಠ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದ. ಇನ್ನೂ ಸಾಕಷ್ಟು ಪ್ರಶ್ನೆಗಳಿದ್ದವು, ಆದರೆ ಸಮಯ ಮೀರ್ತಾ ಇರೋದರಿಂದ ಸಮಯದ ಪರಿಧಿಗೆ ಕಟ್ಟುಬಿದ್ದು ನಾವು ಮುಂದೆ ಸಾಗ್ತಾ ಇದ್ದೇವೆ.